ಸುದೀಪ್ ಸರ್ ಕೊನೆಗೆ ವೀಕೆಂಡಲ್ಲಿ ಮಂಜು ಅವ್ರನ್ನ ಒಂದಿಷ್ಟು ಸೂಕ್ಷ್ಮವಾಗಿ ಎಚ್ಚರಿಸ್ತಾನೆ ಬಂದರು. ಎಲ್ಲೋ ನೀವು ಅದನ್ನು ಅಂದರೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲ ಆದ್ರಿ ಅಂತ ಅನ್ನಿಸ್ತಿದೆ. ಸುದೀಪ್ ಸರ ಬುದ್ಧಿ ಮಾತುಗಳು ಮನೆ ಒಳಗಡೆ ಅಂದರೆ ಹೊರಗಡೆ ನೀವು ಆತ್ಮೀಯರು ಅವ್ರ ಜೊತೆ ಸಿನಿಮಾ ಮಾಡಿದ್ದಾರೆ, ಅದೆಲ್ಲ ಒಂದು ಪಾರ್ಟ್. ಆದರೆ ಅಲ್ಲಿ ಹೆಂಗೆ ಆಗ್ತಾ ಇತ್ತು, ಹೆಂಗೆ ಕಾಣ್ತಾ ಇದ್ರು? ಅದೇ ನಾನು ಹೇಳ್ದಂಗೆ ನಾನು ತೀರಾ ರೆಸ್ಪೆಕ್ಟ್ ಕೊಡ್ತೀನಿ, ತೀರಾ ಭಯಪಡ್ತೀನಿ ಅವ್ರಿಗೆ. ಯಾಕಂತಂದರೆ ಅವರು ಆ ಸಿನಿಮಾ ಜರ್ನಿ, ನನ್ನ ಸಿನಿಮಾಗಳು ನೋಡಿರೋದಿರ್ಬೋದು, ಸಿನಿಮಾ ಬಿಟ್ಟು ಹೊರಗೆ ನೋಡಿರೋದಿರ್ಬೋದು, ಅವ್ರದ್ದು ಏನು ಅಂತಂದರೆ ನಿಮಗೆ ಲಾಂಗ್ ಟರ್ಮ್ ಏನು ಬೇಕು, ನಿನ್ನ ಬದುಕೋದಕ್ಕೆ ಏನು ಬೇಕೋ ಆ ಥರದ್ದು ಒಂದಷ್ಟು ವಿಚಾರಗಳನ್ನ ಹೇಳ್ತಾರೆ. ಒಂದಷ್ಟು ಇದು ನನಗೆ ಫಸ್ಟ್ ಅದು ಅಂದರೆ ಸಿನಿಮಾ ಮಾಡಬೇಕಾದ್ರೆ ಆ ಸಿನಿಮಾ ಬಿಟ್ಟು ನೋಡಿರೋವಂಥದ್ದು ಜಗತ್ತೇ ಬೇರೆ. ನಾನು ಸುದೀಪ್ ಸರ್ ಜೊತೆಗೆ ಅಲ್ಲಿ ಒಂದು ಮಾನಿಟ್ರಲ್ಲಿ ಕೂತ್ಕೊಂಡು ಒಂದು ಹೋಸ್ಟಾಗಿ ಅವರು ಬಿಗ್ ಬಾಸ್ ನಡೆಸ್ಕೊಡೋ ಬಂದಾಗ, ಕಾರ್ಯಕ್ರಮ ನಡೆಸ್ಕೊಡೋಕೆ ಬಂದಾಗ ನಾನು ಇಲ್ಲಿ ಒಬ್ಬ ಸ್ಪರ್ಧಿಯಾಗಿ ಅದು ನಂಗೆ ತೊಗೊಳಕ್ಕೆ ಆಗಿಲ್ಲ. ಇವನ್ ಲಾಸ್ಟು ವೀಕ್ವರೆಗೂ ನಂಗೆ ತೊಗೊಳಕ್ಕಾಗಲಿಲ್ಲ. ಅಂದರೆ ಅವ್ರು ಹೇಳಿದ್ದೆಲ್ಲ ನನಗೆ ಅರ್ಥ ಆಗ್ತಿತ್ತು. ಫ್ರೆಂಡ್ಶಿಪ್ ಅನ್ನೋದು ಆಚೆನೂ ಕಂಟಿನ್ಯೂ ಮಾಡ್ಬೋದು, ಇಲ್ಲಿ ಫ್ರೆಂಡ್ಶಿಪ್ ಅನ್ನೋದು ವರ್ಕೌಟ್ ಆಗೋಲ್ಲ, ಆಟಕ್ಕಿದೆಲ್ಲ ಎಲ್ಲೋ ತೊಂದರೆ ಆಗ್ಬೋದು ಅಂತ ಹೇಳ್ತಿದ್ದು ಅವೆಲ್ಲನೂ ಅರ್ಥ ಆಗ್ತಿತ್ತು. ಧನರಾಜು ಮತ್ತು ಹನುಮಂತದ ಫ್ರೆಂಡ್ಶಿಪ್ ಏನಾಗಿತ್ತು, ಹುಡುಗ ಆಗಿತ್ತು, ಹಾಗಾಗಿ ಅವ್ರದ್ದೇನು ಅಷ್ಟು ಇದಾಗಲಿಲ್ಲ. ಈವನ್ನು ತ್ರಿವಿಕ್ರಮು ಮತ್ತು ಭವ್ಯ ಫ್ರೆಂಡ್ಶಿಪ್ ಆಗಿತ್ತು, ಅದು ಇದು ಬಂತು. ಐಶು ಮತ್ತು ಶಿಶಿರ್ ಫ್ರೆಂಡ್ ಆಗಿದ್ದರು, ಅವ್ರು ಆಚೆ ಅಂದರೆ ಅವ್ರಿಗೂ ವಾರ್ನಿಂಗ್ ಮಾಡಿದ್ರು, ಅವ್ರು ಆಚೆ ಬಂದರು ಅಂತ. ನಂದು ಗೌತಮಿ ಅವ್ರ ಫ್ರೆಂಡ್ಶಿಪ್ ಎಲ್ಲೋ ಇದಾಗುತ್ತೆ ಅಂತ. ಅಣ್ಣ ಅಲ್ಲಿ ಕಾರಣ ಕೊಡಬೇಕು ಅಂತಂದರೆ ಕೆಲವೊಂದು ಕಾರಣಗಳು ಕೊಡ್ತಾನೆ ಬರ್ಬೋದಣ್ಣ, ನಾಮಿನೇಷನ್ಗೆ, ಇನ್ನೊಂದು ಮತ್ತೊಂದು ಈ ಥರ ವಿಚಾರಗಳಿಗೆಲ್ಲ. ಆಮೇಲೆ ಇವಾಗ ನಾನು ನಿಮ್ಮ ಹತ್ರ ಬಂದ್ಬಿಟ್ಟು ಅಣ್ಣ ಅನ್ನೋದು ತಪ್ಪೇನಣ್ಣ? ಇವಾಗ ಅವರೇ ಯಾರೋ ಒಬ್ಬರು ಹೆಣ್ಮಗು ಬಂದು ನನಗೇನೋ ಹೇಳ್ತಿದ್ದಾರೆ ಅಂದರೆ ಕೈ ಕಟ್ಕೊಂಡು ಕೂತ್ಕೊಳ್ಳೋದು ತಪ್ಪ? ಇವಾಗ ಹೇಳ್ತಿರೋದು ಸರಿ ಅಂತಂದರೆ ತಲೆ ಬಗ್ಸೋದು ತಪ್ಪ? ನಾನು ತಂಗಿರ ಜೊತೆಗೆ ಎಲ್ಲ ಇದು ಮಾಡಿರೋದು ಅವರು ಆಟದ ದೃಷ್ಟಿನಲ್ಲಿ ಹೇಳಿದ್ದಾರೆ. ಆಟದ್ದು ದೃಷ್ಟಿನ ಏನು ಎಚ್ಚರಿಕೆ ಕೊಡಬೇಕು, ಎಲ್ರಿಗೂ ಎಚ್ಚರಿಕೆಗಳು ಕೊಡೋದ್ರಲ್ಲಿ ನನಗೂ ಎಚ್ಚರಿಕೆ ಕೊಟ್ಟರು. ನನಗೂ ಅದು ಅರ್ಥ ಆಯಿತು. ಅದು ಅರ್ಥ ಆದಮೇಲೆ ಒಂದೇ ಮನೇಲಿ ಇರಬೇಕಂತಂದರೆ ಅವ್ರ ಮುಖನ ನೋಡಿದಾಗ ಆ ಕೆಲವೊಂದೆಲ್ಲ ನೆನಪುಗಳಾಗುತ್ತೆ. ಕೆಲವೊಂದು ನಮ್ಮ ಒಂದು ಕಷ್ಟ ಇದರಲ್ಲಿ ಆ ಒಂದು ಟೈಮಲ್ಲೆಲ್ಲ ಇದ್ದಾವೆ. ಅವಾಗ ಅನಿಸ್ಬಿಡುತ್ತೆ, ಒಂದು ಸಲ ಮನಸ್ಸಿಗೆ ಅನಿಸುತ್ತೆ, ನೀನು ವ್ಯಕ್ತಿತ್ವನ ಬಿಟ್ಟು ಮತ್ತೆ ಆ ವ್ಯಕ್ತಿತ್ವನ ಬಿಟ್ಟು, ಇಲ್ಲ ನಾನು ಆಟಕ್ಕೋಸ್ಕರ ನಿನ್ನ ದೂರ ಇಡ್ತೀನಿ, ನೀವು ನನ್ನ ಜೊತೆ ಮಾತಾಡಬೇಡಿ, ಆಮೇಲೆ ನೋಡ್ಕೊಳ್ಳೋಣ, ಆ ಥರದ್ದು ಕ್ಯಾರೆಕ್ಟ್ರು ಅಲ್ಲ. ಅಲ್ಲೇ ಇದ್ದು, ಅಲ್ಲೇ ನೋಡಿಕೊಂಡು, ಅಲ್ಲೇ ಮುಖ ನೋಡಿ, ಅಲ್ಲೇ ಇರಬೇಕಾದ್ರೆ ಊಟ ಡೈಲಿ ಜೊತೆಲಿ ಊಟ ಮಾಡ್ತಿರ್ಬೇಕಾದ್ರೆ, ಇಲ್ಲ ನೀನು ಅಲ್ಲೆಲ್ಲೋ ತಟ್ಟೆ ಎತ್ಕೊಂಡು ಕೂತ್ಕೊಂಡು, ನೀನು ಇಲ್ಲೆಲ್ಲೋ ತೊಗೊಂಡು ಲಾನಿಗೆಲ್ಲೋ ಎತ್ಕೊಂಡೋಗಿ, ಅದಾಗಲ್ಲಣ್ಣ.